ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮೊದಲೇ ದೂರು ಕೂಡ ಹೋಗಿರುತ್ತೆ. ದೂರುಗಳ ಆಧಾರದ ಮೇಲೆ ಲೋಕಾಯುಕ್ತ ಡಿವೈಎಸ್ಪಿ ಮಾಲ್ತೇಶ್ವರು ಕೂಡ ಒಂದು ವಿಸ್ತೃತವಾದಂತಹ ರಿಪೋರ್ಟನ್ನು ಬೆಂಗಳೂರು ಲೋಕಾಯುಕ್ತಕ್ಕೆ ಕೊಟ್ಟಿರ್ತಾರೆ. ಈ ರಿಪೋರ್ಟ್ನ ಆಧಾರದ ಮೇಲೆ ಜೂನ್ 22ರಂದೇ ಮೂಡಾ ಮೇಲೆ ಸರ್ಚ್ ವಾರೆಂಟ್ ಕೂಡ ಜಾರಿಯಾಗಿರುತ್ತೆ. ಆದರೆ ಆ ಸರ್ಚ್ ವಾರೆಂಟ್ ಕ್ಯಾನ್ಸಲ್ ಆಗಿದ್ದಾದರೂ ಹೇಗೆ, ಜೊತೆಗೆ ಈ ಪ್ರಕರಣದಲ್ಲಿ ಈ ಹಿಂದಿನ ಲೋಕಾಯುಕ್ತ ಎಸ್ ಪಿ ಸಚಿತ್ ಅವರ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಈ ಪ್ರಕರಣದ ದೂರುದಾರರಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಕೂಡ ಸರ್ಚ್ ವಾರೆಂಟ್ ನೋಡಿದ್ದೀರಾ ಸರ್. ಏನು ಅನಿಸುತ್ತೆ ಸರ್ ಆ ವಾರೆಂಟ್ ನೋಡ್ತಾ ಇದ್ರೆ, ವಾಪಸ್ ಹೋಗಿರೋದು ನೋಡ್ತಾ ಇದ್ರೆ? ಸರ್, ಇಲ್ಲಿ ಸಾಕಷ್ಟು ಅನುಮಾನಗಳು ಬರ್ತವೆ ಸರ್. ಈಗ ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತರಿಗೆ ಮಾಹಿತಿ ಮತ್ತು ದಾಖಲಾತಿಗಳು ಲಭ್ಯ ಆಗಿತ್ತು. ಅದರ ಆಧಾರದ ಮೇಲೆ ಲೋಕಾಯುಕ್ತರು ಇವರೇ ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನು ಆಧರಿಸಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಸೊ ಆ ತನಿಖೆನ ಸ್ವಯಂ ಪ್ರೇರಿತ ತನಿಖೆಯನ್ನು ನಡೆಸಬೇಕು ಸಂದರ್ಭದಲ್ಲಿ ದಾಖಲಾತಿಯನ್ನು ಹಾಜರುಪಡಿಸಿ ಅಂತೇಳಿ ಮೂಡಾ ಅಧಿಕಾರಿಗಳಿಗೆ ಒಂದು ನೋಟಿಸನ್ನು ಕೊಟ್ಟರೆ ಅವರು ದಾಖಲಾತಿಗಳನ್ನು ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ದಿಢೀರಿಂದ ದಾಳಿ ಮಾಡಿ ಕಡತಗಳನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಸರ್ಚ್ ವಾರೆಂಟ್ ಬೇಕು ಅಂತೇಳಿ ಮನವಿ ಮಾಡ್ಕೊಂಡಿರ್ತಾರೆ. ಆ ಮನವಿ ಆಧಾರದ ಮೇಲೆ ಮಾನ್ಯ ಲೋಕಾಯುಕ್ತರು ಸರ್ಚ್ ವಾರೆಂಟ್ಗೆ 28/6/2024 ಆದೇಶ ಮಾಡ್ತಾರೆ. ನನಗೆ ಮಾಹಿತಿ ಪ್ರಕಾರ 29ನೇ ತಾರೀಕು ಶನಿವಾರ ಆ ಸರ್ಚ್ ವಾರೆಂಟ್ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಆಗಿನ ಎಸ್ ಪಿ ಆಗಿದ್ದ ಸಜಿತ್ ಅವ್ರಿಗೆ ಕೈ ತಲುಪುತ್ತೆ. ಅವರು ಆ ಕೂಡಲೇ ಸರ್ಚ್ ವಾರೆಂಟನ್ನು ಡಿವೈಎಸ್ಪಿ ಮಾಲ್ತೇಶ್ವರಿಗೆ ಕೊಟ್ಟು ದಾಳಿ ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ ಆ ಸರ್ಚ್ ವಾರೆಂಟನ್ನು ತಮ್ಮ ಬಳಿನೇ ಇಟ್ಕೊಂಡು ಆ ವಿಚಾರವನ್ನು ಕೂಡಲೇ ನಗರಾಭಿವೃದ್ಧಿ ಸಚಿವರಾಗಿ ಬೈರತಿ ಸುರೇಶ್ಗೆ ಮಾಹಿತಿ ಕೊಡ್ತಾರೆ. ಆ ಒಂದು ಮಾಹಿತಿನ ಆಧರಿಸಿ ದಾಳಿ ನಡೆಸೋಕ್ಕಿಂತ ಮುಂಚೆನೇ ಕಡತನ ವಶಪಡಿಸ್ಕೋಬೇಕು ಅಥವಾ ಮತ್ತೊಂದು ಏನೋ ದಾರಿ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಸೋಮವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು ಬೆಳಗ್ಗೆ ಸಚಿವರ ಬೈರತಿ ಸುರೇಶರು ದಿಢೀರಂದರೆ ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ. ಸೊ ಮೂಡಾ ಕಚೇರಿಗೆ ಹೋಗಿ ಕಡತನ ವಶಪಡಿಸ್ಕೊಳ್ಳೋಂಥ ಕೆಲಸನ ಮಾಡ್ತಾರೆ. ಅದು ದಿಢೀರಂತ ಪತ್ರಿಕಾಗೋಷ್ಠಿನ ಮಾಡಿ ಅದೇ ದಿನ ಒಂದು ವಿಶೇಷ ತನಿಖಾ ತಂಡವನ್ನು ವಿಚಾರಣಾ ತಂಡವನ್ನು ಮಾಡಿದ್ದೀವಿ ಅಂತೆಲ್ಲ ಮಾಹಿತಿ ಕೊಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಏನು ಪ್ರಕರಣ ದಾಖಲಾಗಿತ್ತು ಅದನ್ನು ಮುಕ್ತಾಯ ಮಾಡಿದರು. ಸೊ ಅವರು ಸರ್ಕಾರಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಥವಾ ಏಕಸದಸ್ಯ ಆಯೋಗನ ರಚನೆ ಮಾಡೋ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಬಾರ್ದಂತ ನಿಯಮ ಇಲ್ಲ. ಸೊ ವಿಚಾರಣೆ ಬೇರೆ, ತನಿಖೆನೇ ಬೇರೆ. ಬಟ್ ಈಗ ನಡೀತಿದೆ, ಈಗ ಲೋಕಾಯುಕ್ತದಲ್ಲೂ ತನಿಖೆ ನಡೀತಿದೆ ಮತ್ತು ಆಯೋಗದಲ್ಲೂ ಕೂಡ ವಿಚಾರಣೆ ನಡೀತಿದೆ. ಹಾಗಾಗಿ ಎರಡು ಬೇರೆ ಬೇರೆ ಪ್ರಕ್ರಿಯೆ ಆಗಿರೋಲ್ಲ. ಇವರು ತನಿಖೆನ ಮುಂದುವರಿಸಬೇಕಿತ್ತು, ಆದರೆ ತನಿಖೆನ ಮುಂದುವರಿಸಿ ಮುಚ್ಚಿಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಹಿಂದಿನ ಪೊಲೀಸ್ ಅಧೀಕ್ಷಕರಾಗಿದ್ದ ಸಜಿತ್ ಅವರಿಗೆ ಬೆಂಗಳೂರಿನ ಆಯಕಟ್ಟಿಗೆ ಜಾಗಕ್ಕೆ ವರ್ಗಾವಣೆ ಆಗುತ್ತೆ. ಸೊ ಇದೆಲ್ಲ ಗಮನಿಸಿದಾಗ ಸರ್ಕಾರನೇ ಈ ಪ್ರಕರಣದಲ್ಲಿ ಅಂದರೆ ಸರ್ಕಾರದ ಪ್ರತಿನಿಧಿಗಳು ಏನಿದ್ದಾರೆ ಅವರೇ ಅಲ್ಲಿ ಆರೋಪಿಗಳಾಗಿರೋದ್ರಿಂದ ತಮ್ಮನ್ನು ತಾವು ರಕ್ಷಣೆ ಮಾಡೋ ಉದ್ದೇಶದಿಂದ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನು ಜೊತೆ ಶಾಮೀಲಾಗಿ ಈ ಕಡತನ ವಶಪಡಿಸ್ಕೊಂಡು ದಾಖಲೆಗಳನ್ನು ನಾಶಪಡಿಸುವಂಥ ಅಥವಾ ಮುಚ್ಚಿಡುವಂಥ ಪ್ರಕ್ರಿಯೆಯನ್ನು ಮಾಡಿದರನ್ನು ಸ್ಪಷ್ಟವಾಗಿ ಕಂಡುಬರ್ತದೆ. ಈ ಪ್ರಕರಣದಲ್ಲಿ ಸರ್ ಈಗಾಗಲೇ ಎಲ್ಲೋ ಡಿವೈಎಸ್ಪಿ ಮಾಲ್ತೇಶ್ವರ ಅವ್ರಿಗೆ ಸರ್ಚ್ ವಾರೆಂಟ್ ಮಾಡಬೇಕು ಅಂತೇಳಿ ಇಶ್ಯೂ ಆಗಿರುತ್ತೆ. ಯಾವಾಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗುತ್ತೆ ಅವರಲ್ಲೇ ಈ ತನಿಖಾ ತಂಡದಲ್ಲಿ ಕೈ ಬಿಟ್ಟಿದ್ದಾರೆ ಸರ್. ಈಗ ಬಂದಿರುವಂತಹ ಎಸ್ ಪಿ ಅವರು ಇರ್ಬೋದು, ಜೊತೆಗೆ ಇದು ಸಾಕಷ್ಟು ಶನಿವಾರ ಕಾಣಲ್ವ ಸರ್ ಅಂತ? ಹೌದು ಸರ್, ಅದಕ್ಕೆ ಪೂರಕವಾಗಿ ಇದು ಒಂದು ಸಾಕ್ಷಿ ಆಗುತ್ತೆ. ಯಾಕೆಂದರೆ ಮಾಲ್ತೇಶ್ ಅವರಿಗೆ ಮೂಡಾದಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ದಾಖಲಾತಿಗಳು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರೋಲ್ಲ. ಅವರು ಎಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸೋ ರೀತಿಯಲ್ಲಿ ಮಾಡಿ ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗುವಂಥ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಈ ತನಿಖಾ ತಂಡ ಹೊರಗೆ ಬಿಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ ಸರ್. ಆ ಸರ್ಚ್ ವಾರೆಂಟಲ್ಲೂ ಕೂಡ ಆದರೆ ಈ ಟಿಪ್ಲಿ ಕೂಡ ಒಂದು ರಿಲೀಸ್ ಮಾಡಿದ್ರಿ ಸರ್. ಅಲ್ಲಿ ಒಂದು ಭಾಳ ಸ್ಪಷ್ಟವಾಗಿರುವಂಥದ್ದು 3 IAS ಅಧಿಕಾರಿಗಳು ಬಂದಾಗ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಬಂದು ಡಾಕ್ಯುಮೆಂಟ್ ತಗೊಂಡೋಗಿದ್ದಾರೆ ಅಂತೇಳಿ ಈ ಥರ ಮಾಡ್ಬೋದಾ ಸರ್ ಅಧಿಕಾರಿಗಳು ಬಂದು ಏಕಾಏಕಿ? ಸರ್, ಕಾರಣ ಇದ್ದರೆ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಮಾಡಿದರೆ ಇಲ್ಲಿ ಅನ್ನೋದು ನೋಡಬೇಕಾಗಿದೆ. ಯಾವ ಉದ್ದೇಶ ಮೊದಲು ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತ. ಸದುದ್ದೇಶ ಅಂತ ತೊಗೊಳೋದಕ್ಕೆ ಅವ್ರಿಗೆ ಅಧಿಕಾರ ಇದ್ದರೂ ಕೂಡ ಅದು ನಿಯಮಗಳು ಪಾಲನೆ ಮಾಡಬೇಕು. ಆದರೆ ನಿಯಮಗಳನ್ನ ಪಾಲನೆ ಮಾಡದೆ ದುರುದ್ದೇಶಕ್ಕೆ ತೊಗೊಂಡೋಗಿದ್ದರೆ ಅದು ಅಪರಾಧ ಕೃತ್ಯ ಆಗುತ್ತೆ. ಬೈರತಿ ಸುರೇಶ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಸರ್. ಹಾಗಾದರೆ ಖಂಡಿತವಲ್ಲ ಸರ್, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ ಅವರು ಮತ್ತು ಅವ್ರ ಕುಟುಂಬದವರು ಮತ್ತು ಇದೇ ರೀತಿ ಹಲವಾರು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮತ್ತು ಅವ್ರ ಸಂಬಂಧಿಕರು ಕೂಡ ಇಲ್ಲಿ ಆರೋಪ ಇರೋದ್ರಿಂದ ಅವ್ರನ್ನ ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಇವರು ನಗರಾಭಿವೃದ್ಧಿ ಇಲಾಖೆಯ ಒಂದು ಸಚಿವರಾಗಿರೋದ್ರಿಂದ ಅವರು ತಮ್ಮ ಈ ಥರ ಆರೋಪಗಳ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ಈ ಪ್ರಕರಣ ಇದೆ ಸರ್, ನೀವು CBI ಕೊಡಬೇಕು ಅನ್ನೋಂಥದ್ದು. ಇದೆಲ್ಲ ವಾರೆಂಟ್ ಕೂಡ ಸಿಕ್ಕಿದೆ. ಈಗ ಇದೆಲ್ಲವೂ ಕೂಡ ನಿಮಗೆ ಪೂರಕ ಆಗ್ತಿದೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸೋದು ಬೇಡ ಅನ್ನೋದಕ್ಕೆ ಕಾರಣಗಳು ಕೊಡಬೇಕು.
ಸೊ ಈ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತೆ. ಲೋಕಾಯುಕ್ತ ಸಂಸ್ಥಾನ ಈಗ ಆರೋಪಿತ ಸ್ಥಾನದಲ್ಲಿದೆ. ಅಂದರೆ ಆರೋಪಿಗಳನ್ನ ರಕ್ಷಣೆ ಮಾಡುವಂಥದ್ದು ಮತ್ತು ಅವರು ದಾಖಲೆಗಳನ್ನು ತೊಗೊಂಡೋಗಿ ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಅಪರಾಧ ಕೃತ್ಯಗಳಿಗೆ ಸಹಕರಿಸಿರುವಂಥದ್ದು ಎಲ್ಲ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾರಿಂದ ಈ ಎಲ್ಲ ಮಾಹಿತಿ ದಾಖಲಾತಿಗಳನ್ನು ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಕೂಡಲೇ ಈ ಪ್ರಕರಣ CBIಗೆ ಕೊಡಿ ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಿಮ್ಮ ಮನವಿಗೆ ಸ್ಪಂದನೆ ಸಿಗುತ್ತೆ ಸರ್? ನಾಳೆ ಜಡ್ಜ್ಮೆಂಟ್ ಬರುತ್ತಾ ಅಥವಾ ನಾಳೆ ಇಲ್ಲೂ ಕೂಡ ವಿಚಾರಣೆ ಆಗುತ್ತೆ ಹೇಗೆ ಸರ್ ಅಂತ? ಅಲ್ಲ, ಅದು ಮಾನ್ಯ ನ್ಯಾಯಾಧೀಶರ ಇದ್ರ ಮೇಲೆ ಆಗುತ್ತೆ ಸರ್. ನಾವು ಪ್ರಯತ್ನ ಅಂತ ನಾವು ಮಾಡ್ತೀವಿ. ಸೊ ಮಾನ್ಯ ನ್ಯಾಯಾಧೀಶರು ನಾಳೆನೇ ಮಾಡ್ಬೋದು ಅಥವಾ ಮತ್ತೊಂದು ದಿನ ಮಾಡ್ಬೋದು. ಸೊ ಅದು ಕಾದು ನೋಡಬೇಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮೊದಲೇ ದೂರು ಕೂಡ ಹೋಗಿರುತ್ತೆ. ದೂರುಗಳ ಆಧಾರದ ಮೇಲೆ ಲೋಕಾಯುಕ್ತ DYSP ಮಾಲ್ತೇಶ್ ಅವರು ಕೂಡ ಒಂದು ವಿಸ್ತೃತವಾದಂತಹ ರಿಪೋರ್ಟನ್ನು ಬೆಂಗಳೂರು ಲೋಕಾಯುಕ್ತಕ್ಕೆ ಕೊಟ್ಟಿರ್ತಾರೆ. ಈ ರಿಪೋರ್ಟ್ನ ಆಧಾರದ ಮೇಲೆ ಜೂನ್ 22ರಂದೇ ಮೂಡಾ ಮೇಲೆ ಸರ್ಚ್ ವಾರೆಂಟ್ ಕೂಡ ಜಾರಿಯಾಗಿರುತ್ತೆ. ಆದರೆ ಆ ಸರ್ಚ್ ವಾರೆಂಟ್ ಕ್ಯಾನ್ಸಲ್ ಆಗಿದ್ದಾದರೂ ಹೇಗೆ? ಜೊತೆಗೆ ಈ ಪ್ರಕರಣದಲ್ಲಿ ಈ ಹಿಂದಿನ ಲೋಕಾಯುಕ್ತ SP ಸಚಿತ್ ಅವರ ಪಾತ್ರ ಏನು? ಇದೆಲ್ಲದರ ಬಗ್ಗೆ ಮಾತಾಡಿದ ಕೆಲವು ಜೊತೆಗೆ ಈ ಪ್ರಕರಣದ ದೂರುದಾರರಾಗಿರುವಂತಹ ಸ್ನೇಹ ಕೃಷ್ಣತ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ನೀವು ಕೂಡ ಸರ್ಚ್ ವಾರೆಂಟ್ ನೋಡಿದ್ದೀರಾ ಸರ್. ಏನು ಅನಿಸುತ್ತೆ ಸರ್ ಆ ವಾರೆಂಟ್ ನೋಡ್ತಾ ಇದ್ರೆ, ವಾಪಸ್ ಹೋಗಿರೋದು ನೋಡ್ತಾ ಇದ್ರೆ? ಸರ್, ಇಲ್ಲಿ ಸಾಕಷ್ಟು ಅನುಮಾನಗಳು ಬರ್ತವೆ ಸರ್. ಈಗ ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತರಿಗೆ ಮಾಹಿತಿ ಮತ್ತು ದಾಖಲಾತಿಗಳು ಲಭ್ಯ ಆಗಿತ್ತು. ಅದರ ಆಧಾರದ ಮೇಲೆ ಲೋಕಾಯುಕ್ತರು ಇವರೇ ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನು ಆಧರಿಸಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಸೊ ಆ ತನಿಖೆನ ಸ್ವಯಂ ಪ್ರೇರಿತ ತನಿಖೆಯನ್ನು ನಡೆಸಬೇಕು ಸಂದರ್ಭದಲ್ಲಿ ದಾಖಲಾತಿಯನ್ನು ಹಾಜರುಪಡಿಸಿ ಅಂತೇಳಿ ಮೂಡಾ ಅಧಿಕಾರಿಗಳಿಗೆ ಒಂದು ನೋಟಿಸನ್ನು ಕೊಟ್ಟರೆ ಅವರು ದಾಖಲಾತಿಗಳನ್ನು ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ದಿಢೀರಿಂದ ದಾಳಿ ಮಾಡಿ ಕಡತಗಳನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಸರ್ಚ್ ವಾರೆಂಟ್ ಬೇಕು ಅಂತೇಳಿ ಮನವಿ ಮಾಡ್ಕೊಂಡಿರ್ತಾರೆ. ಆ ಮನವಿ ಆಧಾರದ ಮೇಲೆ ಮಾನ್ಯ ಲೋಕಾಯುಕ್ತರು ಸರ್ಚ್ ವಾರೆಂಟ್ಗೆ 28/6/2024 ಆದೇಶ ಮಾಡ್ತಾರೆ. ನನಗೆ ಮಾಹಿತಿ ಪ್ರಕಾರ 29ನೇ ತಾರೀಕು ಶನಿವಾರ ಆ ಸರ್ಚ್ ವಾರೆಂಟ್ ಮೈಸೂರಿನ ಲೋಕಾಯುಕ್ತ SP ಆಗಿದ್ದ ಆಗಿನ SP ಸಜಿತ್ ಅವ್ರಿಗೆ ಕೈ ತಲುಪುತ್ತೆ. ಅವರು ಆ ಕೂಡಲೇ ಸರ್ಚ್ ವಾರೆಂಟನ್ನು DYSP ಮಾಲ್ತೇಶ್ ಅವ್ರಿಗೆ ಕೊಟ್ಟು ದಾಳಿ ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ ಆ ಸರ್ಚ್ ವಾರೆಂಟನ್ನು ತಮ್ಮ ಬಳಿನೇ ಇಟ್ಕೊಂಡು ಆ ವಿಚಾರವನ್ನು ಕೂಡಲೇ ನಗರಾಭಿವೃದ್ಧಿ ಸಚಿವರಾಗಿ ಬೈರತಿ ಸುರೇಶ್ಗೆ ಮಾಹಿತಿ ಕೊಡ್ತಾರೆ. ಆ ಒಂದು ಮಾಹಿತಿನ ಆಧರಿಸಿ ದಾಳಿ ನಡೆಸೋಕ್ಕಿಂತ ಮುಂಚೆನೇ ಆ ಕಡತಗಳನ್ನು ವಶಪಡಿಸ್ಕೋಬೇಕು ಅಥವಾ ಮತ್ತೊಂದು ಏನೋ ದಿಕ್ಕು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಸೋಮವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು ಬೆಳಗ್ಗೆ ಸಚಿವರ ಬೈರತಿ ಸುರೇಶರು ದಿಢೀರಂದರೆ ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ. ಸೊ ಮೂಡಾ ಕಚೇರಿಗೆ ಹೋಗಿ ಕಡತಗಳನ್ನು ವಶಪಡಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾರೆ. ಅದು ದಿಢೀರಂತ ಪತ್ರಿಕಾಗೋಷ್ಠಿನ ಮಾಡಿ ಅದೇ ದಿನ ಒಂದು ವಿಶೇಷ ತನಿಖಾ ತಂಡವನ್ನು ವಿಚಾರಣಾ ತಂಡವನ್ನು ಮಾಡಿದ್ದೀವಿ ಅಂತೆಲ್ಲ ಮಾಹಿತಿ ಕೊಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಏನು ಪ್ರಕರಣ ದಾಖಲಾಗಿತ್ತು ಅದನ್ನು ಮುಕ್ತಾಯ ಮಾಡಿದರು. ಸೊ ಅವರು ಸರ್ಕಾರಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಥವಾ ಏಕಸದಸ್ಯ ಆಯೋಗನ ರಚನೆ ಮಾಡೋ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಬಾರ್ದು ಅಂತ ನಿಯಮ ಇಲ್ಲ. ಸೊ ವಿಚಾರಣೆ ಬೇರೆ, ತನಿಖೆನೇ ಬೇರೆ. ನೋಡಿ ಈಗ ನಡೀತಿದೆ, ಈಗ ಲೋಕಾಯುಕ್ತದಲ್ಲೂ ತನಿಖೆ ನಡೀತಿದೆ ಮತ್ತು ಆಯೋಗದಲ್ಲೂ ಕೂಡ ವಿಚಾರಣೆ ನಡೀತಿದೆ. ಹಾಗಾಗಿ ಎರಡು ಬೇರೆ ಬೇರೆ ಪ್ರಕ್ರಿಯೆ ಆಗಿರೋಲ್ಲ. ಇವರು ತನಿಖೆನ ಮುಂದುವರಿಸಬೇಕಿತ್ತು. ಅದರ ತನಿಖೆನ ಮುಂದುವರಿಸಿ ಮುಚ್ಚಿಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಹಿಂದಿನ ಪೊಲೀಸ್ ಅಧೀಕ್ಷಕರಾಗಿದ್ದ ಸಜಿತ್ ಅವರಿಗೆ ಬೆಂಗಳೂರಿನ ಆಯಕಟ್ಟಿಗೆ ಜಾಗಕ್ಕೆ ವರ್ಗಾವಣೆ ಆಗುತ್ತೆ. ಸೊ ಇದೆಲ್ಲ ಗಮನಿಸಿದಾಗ ಸರ್ಕಾರನೇ ಈ ಪ್ರಕರಣದಲ್ಲಿ ಅಂದರೆ ಸರ್ಕಾರದ ಪ್ರತಿನಿಧಿಗಳು ಏನಿದ್ದಾರೆ ಅವರೇ ಅಲ್ಲಿ ಆರೋಪಿಗಳಾಗಿರೋದ್ರಿಂದ ತಮ್ಮನ್ನು ತಾವು ರಕ್ಷಣೆ ಮಾಡೋ ಉದ್ದೇಶದಿಂದ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನು ಜೊತೆ ಶಾಮೀಲಾಗಿ ಈ ಕಡತಗಳನ್ನು ವಶಪಡಿಸ್ಕೊಂಡು ದಾಖಲೆಗಳನ್ನು ನಾಶಪಡಿಸುವಂಥ ಅಥವಾ ಮುಚ್ಚಿಡುವಂಥ ಪ್ರಕ್ರಿಯೆಯನ್ನು ಮಾಡಿದರನ್ನು ಸ್ಪಷ್ಟವಾಗಿ ಕಂಡುಬರ್ತದೆ. ಈ ಪ್ರಕರಣದಲ್ಲಿ ಸರ್ ಈಗಾಗಲೇ ಏನು DYSP ಮಾಲ್ತೇಶ್ ಅವ್ರಿಗೆ ಸರ್ಚ್ ವಾರೆಂಟ್ ಮಾಡಬೇಕು ಅಂತೇಳಿ ಇಶ್ಯೂ ಆಗಿರುತ್ತೆ. ಯಾವಾಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗುತ್ತೆ ಅವರಲ್ಲೇ ಈ ತನಿಖಾ ತಂಡದಲ್ಲಿ ಕೈ ಬಿಟ್ಟಿದ್ದಾರೆ ಸರ್. ಈಗ ಬಂದಿರುವಂತಹ SP ಅವರು ಇರ್ಬೋದು, ಜೊತೆಗೆ ಇದು ಸಾಕಷ್ಟು ಶನಿವಾರ ಕಾಣಲ್ವಾ ಸರ್ ಅಂತ? ಹೌದು ಸರ್, ಅದಕ್ಕೆ ಪೂರಕವಾಗಿ ಇದು ಒಂದು ಸಾಕ್ಷಿ ಆಗುತ್ತೆ. ಯಾಕೆಂದರೆ ಮಾಲ್ತೇಶ್ ಅವರಿಗೆ ಮೂಡಾದಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ದಾಖಲಾತಿಗಳು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರೋಲ್ಲ. ಅವರು ಎಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸೋ ರೀತಿಯಲ್ಲಿ ಮಾಡಿ ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗುವಂಥ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಈ ತನಿಖಾ ತಂಡ ಹೊರಗೆ ಬಿಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ ಸರ್. ಆ ಸರ್ಚ್ ವಾರೆಂಟಲ್ಲೂ ಕೂಡ ಆದರೆ ಇದು ಟಿಪ್ಪಣಿ ಕೂಡ ಒಂದು ರಿಲೀಸ್ ಮಾಡಿದ್ರಿ ಸರ್. ಅಲ್ಲಿ ಒಂದು ಭಾಳ ಸ್ಪಷ್ಟವಾಗಿರುವಂಥದ್ದು 3 IAS ಅಧಿಕಾರಿಗಳು ಬಂದು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಬಂದು ಡಾಕ್ಯುಮೆಂಟ್ ತಗೊಂಡೋಗಿದ್ದಾರೆ ಅಂತೇಳಿ. ಈ ಥರ ಮಾಡ್ಬೋದಾ ಸರ್ ಅಧಿಕಾರಿಗಳು ಬಂದು ಏಕಾಏಕಿ? ಸರ್, ಕಾರಣ ಇದ್ದರೆ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಅದರ ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಮಾಡಿದರೆ ಇಲ್ಲಿ ಅನ್ನೋದು ನೋಡಬೇಕಾಗಿದೆ. ಯಾವ ಉದ್ದೇಶ ಗಮನಿಸಿ ಮೊದಲು ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತ. ಸದುದ್ದೇಶ ಅಂತ ತೊಗೊಳೋದಕ್ಕೆ ಅವ್ರಿಗೆ ಅಧಿಕಾರ ಇದ್ದರೂ ಕೂಡ ಅದು ನಿಯಮಗಳು ಪಾಲನೆ ಮಾಡಬೇಕು. ಆದರೆ ನಿಯಮಗಳನ್ನ ಪಾಲನೆ ಮಾಡದೆ ದುರುದ್ದೇಶಕ್ಕೆ ತೊಗೊಂಡೋಗಿದ್ದರೆ ಅದು ಅಪರಾಧ ಕೃತ್ಯ ಆಗುತ್ತೆ. ಬೈರತಿ ಸುರೇಶ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಸರ್. ಹಾಗಾದರೆ ಖಂಡಿತವಲ್ಲ ಸರ್. ಯಾಕಂದರೆ
ಮಾನ್ಯ ಮುಖ್ಯಮಂತ್ರಿಗಳೇ ಈ ಈ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ ಅವರು ಮತ್ತು ಅವ್ರ ಕುಟುಂಬದವರು ಮತ್ತು ಇದೇ ರೀತಿ ಹಲವಾರು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮತ್ತು ಅವ್ರ ಸಂಬಂಧಿಕರು ಕೂಡ ಇಲ್ಲಿ ಆರೋಪ ಇರೋದ್ರಿಂದ ಅವ್ರನ್ನ ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಇವರು ನಗರಾಭಿವೃದ್ಧಿ ಇಲಾಖೆಯ ಒಂದು ಸಚಿವರಾಗಿರೋದ್ರಿಂದ ಅವರು ತಮ್ಮ ಈ ಥರ ಆರೋಪಗಳ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ಈ ಪ್ರಕರಣ ಇದೆ ಸರ್, ನೀವು CBI ಕೊಡಬೇಕು ಅನ್ನೋಂಥದ್ದು, ಇದೆಲ್ಲ ವಾರೆಂಟ್ ಕೂಡ ಸಿಕ್ಕಿದೆ. ಈಗ ಇದೆಲ್ಲವೂ ಕೂಡ ನಿಮಗೆ ಪೂರಕ ಆಗ್ತಿದೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸೋದು ಬೇಡ ಅನ್ನೋದಕ್ಕೆ ಕಾರಣಗಳು ಕೊಡಬೇಕು. ಸೊ ಈ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತೆ, ಲೋಕಾಯುಕ್ತ ಸಂಸ್ಥೆ ಈಗ ಆರೋಪಿತ ಸ್ಥಾನದಲ್ಲಿದೆ. ಅಂದರೆ ಆರೋಪಿಗಳನ್ನ ರಕ್ಷಣೆ ಮಾಡುವಂಥದ್ದು ಮತ್ತು ಅವರು ದಾಖಲೆಗಳನ್ನು ತಗೊಂಡೋಗಿ ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಅಪರಾಧ ಕೃತ್ಯಗಳಿಗೆ ಸಹಕರಿಸಿರುವಂಥದ್ದು ಎಲ್ಲ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾರಿಂದ ಈ ಎಲ್ಲ ಮಾಹಿತಿ ದಾಖಲಾತಿಗಳನ್ನು ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಕೂಡಲೇ ಈ ಪ್ರಕರಣ CBIಗೆ ಕೊಡಿ ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಿಮ್ಮ ಮನವಿಗೆ ಸ್ಪಂದನೆ ಸಿಗುತ್ತೆ ಸರ್? ನಾಳೆ ಜಡ್ಜ್ಮೆಂಟ್ ಬರುತ್ತಾ ಅಥವಾ ನಾಳೆ ಇಲ್ಲೂ ಕೂಡ ವಿಚಾರಣೆ ಆಗುತ್ತೆ ಹೇಗೆ ಸರ್ ಅಂತ? ಅಲ್ಲ, ಅದು ಮಾನ್ಯ ನ್ಯಾಯಾಧೀಶರ ಇದ್ರ ಮೇಲೆ ಆಗುತ್ತೆ ಸರ್. ನಾವು ಪ್ರಯತ್ನ ಅಂತ ನಾವು ಮಾಡ್ತೀವಿ. ಸೊ ಮಾನ್ಯ ನ್ಯಾಯಾಧೀಶರು ನಾಳೆನೇ ಮಾಡ್ಬೋದು ಅಥವಾ ಮತ್ತೊಂದು ದಿನ ಮಾಡ್ಬೋದು. ಸೊ ಅದು ಕಾದು ನೋಡಬೇಕಿದೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ಜೂನ್ 28ರಂದೇ ಕೂಡ ಸರ್ಚ್ ವಾರೆಂಟ್ ಜಾರಿ ಆದರೂ ಕೂಡ ಇಲ್ಲ ಅಂದರೆ 29ರಂದು ಅಧಿಕಾರಿಗಳು ಬಂದು ಡಾಕ್ಯುಮೆಂಟ್ ಹೋಗ್ತಾರೆ, ಜುಲೈ 1ರಂದು ಬೇರ್ತು ಸುರೇಶ್ ಬರ್ತಾರೆ. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಕೂಡ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಜೊತೆಗೆ ಇಲ್ಲಿನ SP ಉದೇಶ್ ಅವರಿಗೆ ಯಾವಾಗ ಈ ಸರ್ಚ್ ವಾರೆಂಟನ್ನು ವಾಪಸ್ ಕಳಿಸ್ತಾರೆ, ಅದಾದ ನಂತರದಲ್ಲಿ ಬೆಂಗಳೂರಿನ ಆಯಕಟ್ಟ ಪ್ರದೇಶದಲ್ಲಿ ಉತ್ತಮವಾದಂತಹ ಸ್ಥಾನ ಸಿಕ್ಕಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ನಾಳೆ ಬರುವಂತಹ ಕೇಸ್ಗೆ ಈ ಎಲ್ಲ ಸಾಕ್ಷಿಗಳನ್ನು ಕೂಡ ನಾವು ಕೊಡ್ತೇವೆ. ಸೊ ಈ ಒಂದು ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನೋದು ನಮ್ಮ ವಾದ ಕೂಡ ಆಗಿರುವಂಥದ್ದು ಅಂತ ಹೇಳ್ತಿ ಈಗಾಗಲೇ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡೋರಿ, ರಿಪಬ್ಲಿಕ್ ಕನ್ನಡ, ಮೈಸೂರು.